ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ರಿಲೀಫ್ ಸಿಕ್ಕಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೂ ಕೂಡ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಇಡಿ ಅಧಿಕಾರಿಗಳ ಮುಂದೆ ಖುದ್ದು ವಿಚಾರಣೆಗೆ ಹಾಜರಾಗೋದಕ್ಕೆ ಧಾರವಾಡ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಭಾರಿ ರಿಲೀಫ್ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯ ಇಡಿ ಎದುರು ಖುದ್ದಾಗಿ ವಿಚಾರಣೆಗೆ ಹಾಜರಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡದಾಗಿರುವಂತಹ ಒಂದು ವಿನಾಯಿತಿ ಕೊಟ್ಟಿದೆ. ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಭೈರತಿ ಸುರೇಶ್ಗೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿದೆ. ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಲ್ಲಿ ವಿನಾಯಿತಿ ಸಿಕ್ಕಿದೆ. ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು. ಈ ನಡುವೆ ಹೈಕೋರ್ಟ್ ಇದೀಗ ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು. ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಕೆ ಮಾಡಿದ್ದಂತಹ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ವಿಚಾರಣೆವರೆಗೆ ಮಧ್ಯಂತರ ಆದೇಶವನ್ನ ಮುಂದುವರಿಕೆ ಮಾಡಲಾಗುತ್ತೆ. ಅಂದರೆ ಈಗ ಮಧ್ಯಂತರ ಆದೇಶ ಕೊಡಲಾಗಿದೆ, ಹೀಗಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. 20ನೇ ತಾರೀಕಿನಂದು ವಿಚಾರಣೆ ಕೈಗೊಳ್ಳುತ್ತೆ ಹೈಕೋರ್ಟ್. ಆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ? ಯಾಕಂದರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಒಂದು ತನಿಖಾ ವರದಿ ಸಿದ್ಧವಾಗಿದೆ. ಇದೇ ವರದಿಯನ್ನು ಹೈಕೋರ್ಟ್ ಒಪ್ಪಿಕೊಳ್ಳುತ್ತಾ, ಅಥವಾ ಇಡಿ ಅಧಿಕಾರಿಗಳು ಕೂಡ, ಅಥವಾ CBI ಅಧಿಕಾರಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಅಸ್ತು ಅನ್ನತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ಸಮನ್ಸ್ ಜಾರಿ ಮಾಡಿದರು. ಇದಕ್ಕೆ ತಡೆ ಒಡ್ಡಬೇಕು ಅಂತ ಹೈಕೋರ್ಟ್ನ ಮೊರೆ ಹೋಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಇದೀಗ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಇಡಿ ಅಧಿಕಾರಿಗಳ ಮುಂದೆ ಖುದ್ದಾಗಿ ವಿಚಾರಣೆಗೆ ಹಾಜರಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಾಯಿತಿ ಕೊಟ್ಟಿದೆ ಕೋರ್ಟು. ಫೆಬ್ರವರಿ 20ನೇ ತಾರೀಕಿನಂದು ವಿಚಾರಣೆ ನಡೆಯುತ್ತೆ. ಇದೇ ತಿಂಗಳ 20ನೇ ತಾರೀಕಿನಂದು ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆ ಆಗತ್ತೆ, ವಾದ ಪ್ರತಿವಾದಗಳಾಗತ್ತೆ, ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ವಾದ ಪ್ರತಿವಾದ ಎರಡೂ ಕೂಡ ಆಯಿತು. ಸಂದೇಶ್ ಚೌಟಾ ಅವರು ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯವರ ಪರವಾಗಿ ಸಂದೇಶ್ ಚೌಟಾ ಅವರು ಇವತ್ತು ವಾದ ಮಂಡನೆ ಮಾಡಿದ್ರು. ಅದೇ ರೀತಿಯಾಗಿ ವಾದ ಮಂಡನೆ ಮಾಡಿದಂತಹ ಸಂದೇಶ್ ಚೌಟಾ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ತಾತ್ಕಾಲಿಕವಾಗಿ ಇದೀಗ ರಿಲೀಫ್ ಕೊಡಿಸಿದ್ದಾರೆ. ಹೈಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಿಚಾರಣೆ ನಡೆಯುವವರೆಗೆ ಯಾವುದೇ ರೀತಿಯಲ್ಲೂ ಕೂಡ ವಿಚಾರಣೆಗೆ ಹಾಜರಾಗುವ ಅವಶ್ಯಕತೆ ಏನಿಲ್ಲ ಅಂತ ಈಗ ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟು ಮಧ್ಯಂತರ ಆದೇಶ ಹೊರಡಿಸಿದೆ. ಹೀಗಾಗಿ ಮಧ್ಯಂತರ ಆದೇಶ ಜಾರಿಯಲ್ಲಿ ಇರುವವರೆಗೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಬೀಳುತ್ತೆ. ಇನ್ನು ಸಂದೇಶ್ ಚೌಟಾ ಅವರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡಿದ್ರು ಅಂತ ನೋಡಿದಾಗ, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಪರವಾಗಿ ಸಂದೇಶ್ ಚೌಟಾ ವಾದ ಮಂಡನೆ ಮಾಡಿದರು. ಅಕ್ರಮ ಹಣ ಗಳಿಕೆ ಇದ್ದರೆ ಮಾತ್ರ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಹವಾಲಾ ಮೂಲಕ ಏನಾದರೂ ಹಣ ವರ್ಗಾವಣೆ ಮಾಡಿದ್ರಾ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರಾ, ಅಕ್ರಮವಾಗಿ ಹಣ ಏನಾದರೂ ಸಂಪಾದನೆ ಮಾಡಿದ್ರಾ, ಅಥವಾ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಎಲ್ಲಾದರೂ ವರ್ಗಾವಣೆ ಮಾಡಿದ್ರಾ, ಇಂತಹ ಪ್ರಕರಣಗಳು ಏನಾದರೂ ಇದ್ದರೆ ಆಗ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಆಗ ಅವರಿಗೆ ತನಿಖೆ ಮಾಡೋದಕ್ಕೆ ಅಧಿಕಾರ ಇರುತ್ತೆ. ಇಡಿ ಅಧಿಕಾರಿಗಳು ಸರ್ಚ್ ಮತ್ತು ಸೀಸ್ನಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳೇ ಸಿಕ್ಕಿಲ್ಲ. ಯಾವಾಗ ಇಡಿ ಅಧಿಕಾರಿಗಳು ನಾವು ತನಿಖೆ ಮಾಡ್ತೀವಿ ಅಂತ ಸಿಕ್ಕಾಪಟ್ಟೆ ಹುಡುಕಾಟ ನಡೆಸಿದ್ರು, ಅದೇ ರೀತಿಯಾಗಿ ಅನೇಕ ದಾಖಲೆಗಳನ್ನು ನಾವು ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ರು, ಅವ್ರಿಗೆ ಏನೇನೂ ಸಿಕ್ಕಿಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿರುವ ಮುನ್ನ ಪ್ರಕ್ರಿಯೆಗಳೇನಿತ್ತು ಅದನ್ನು ಪಾಲನೆ ಮಾಡಬೇಕಾಗಿತ್ತು. ಯಾವುದನ್ನು ಕೂಡ ಇವರು ಪಾಲನೆ ಮಾಡಿಲ್ಲ. ಅಕ್ರಮ ಹಣ ವರ್ಗಾವಣೆ ತಡೆಯೋದಕ್ಕೆ PMLA ತರಲಾಗಿದೆ. ಒಂದು ಕಾನೂನು ಕೂಡ ರಚನೆ ಮಾಡಲಾಯಿತು, PMLA ಆ್ಯಕ್ಟ್ ಅಂತ. ಈ ಕಾನೂನನ್ನು ತರಲಾಗಿತ್ತು. ಇಲ್ಲಿ ಮನಿ ಲಾಂಡ್ರಿಂಗ್ ಏನಾದರೂ ನಡೆದಿದೆಯಾ? ಇಲ್ಲ. ಮನಿ ಲಾಂಡ್ರಿಂಗ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಅಕ್ರಮ ಹಣ ವರ್ಗಾವಣೆ ಇಲ್ಲದೇ ಇದ್ದಾಗ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಡಿ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡುವ ಅವಶ್ಯಕತೆ ಇಲ್ಲ. ಅಕ್ರಮವಾಗಿ ಹಣ ಗಳಿಕೆ ಇದ್ದರೆ ಮಾತ್ರ
ಇಡಿ ಅಧಿಕಾರಿಗಳು ತನಿಖೆ ಮಾಡಬೇಕಾಗತ್ತೆ. CM ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ಗಳನ್ನು ಈಗಾಗಲೇ ವಾಪಸ್ ಕೊಟ್ಟಿದ್ದಾರೆ. ಯಾವಾಗ ಆರೋಪ ಕೇಳಿಬಂತು, ಆಯಿತು ತನಿಖೆ ಮಾಡ್ಕೊಳ್ಳಿ ಅಂತ ಅವರು ಸೈಟ್ಗಳನ್ನು ವಾಪಸ್ ಬಿಟ್ಕೊಟ್ರು. ಸೈಟ್ಗಳಿಂದ ಯಾವುದೇ ಲಾಭ ಮಾಡಿಕೊಂಡಿಲ್ಲ. ಏನೋ ಸೈಟ್ನಲ್ಲಿ ಬಿಸ್ನೆಸ್ ಮಾಡಿಕೊಂಡ್ರು ಅಥವಾ ಸೈಟ್ಗಳನ್ನು ಏನಾದರೂ ಮಾರಾಟ ಮಾಡಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರು, ಮತ್ತೊಂದು ಮಗದೊಂದು ಅಂಥದ್ದು ಯಾವುದೂ ನಡೆದಿಲ್ಲ. ಸಾವಿರಾರು ಸೈಟ್ಗಳು ಇದೇ ರೀತಿಯಾಗಿ ಅನೇಕರಿಗೆ ಹಂಚಿಕೆಯಾಗಿದೆ. ಆದರೆ ಇವರು ತಮ್ಮ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಆದರೂ ಕೂಡ ಅಕ್ರಮ ಹಣ ಗಳಿಕೆ ಅಂತ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಯಾವ ಆಧಾರದ ಮೇಲೆ ಮನಿ ಲಾಂಡ್ರಿಂಗ್ ಕೇಸನ್ನು ಹಾಕಲಾಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ರು. ಯಾಕೆ PMLA ಹಾಕಿದ್ದಾರೆ ಅಂತ ಸಂದೇಶ್ ಚೌಟಾ ಅವರು ಇವತ್ತು ಪ್ರಶ್ನೆ ಮಾಡಿದ್ರು. ಇಡಿ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೈಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಯಾಕಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು ಅಂದರೆ ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಇಲ್ಲಿ ಅನ್ನುವಂಥದ್ದು ಏನಾದರೂ ಒಂದು ದಾಖಲೆ ಇರಬೇಕು, ಇಲ್ಲ ಅಂತಹದ್ದೇನಾದರೂ ಆರೋಪ ಇರಬೇಕು. ಆದರೆ ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. ಹಾಗಾದರೆ ಇಡಿ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೋರ್ಟ್ ಕೂಡ ಆದೇಶ ಹೊರಡಿಸಿರುವಂಥದ್ದು. ಈ ಕೇಸ್ನಲ್ಲಿ ಯಾರಾದರೂ ಒಬ್ಬರು 1 ಕೋಟಿ ಹಣ ಏನೋ ಪಡೆದುಕೊಂಡು ಅದನ್ನು ಅನುಭವಿಸಿದರೆ, ಅಂದರೆ ಆ ಹಣವನ್ನು ಏನಾದರೂ ಬಳಕೆ ಮಾಡಿಕೊಂಡಿದ್ರೆ ಆಗ PMLA ಕೇಸ್ ಬರುತ್ತೆ. ಆದರೆ ಇಲ್ಲಿ ಎಷ್ಟು 14 ಸೈಟ್ಗಳನ್ನು ಪಡೆದುಕೊಂಡಿದ್ರು, ಆ 14 ಸೈಟ್ಗಳನ್ನು ಯಾವುದೇ ತಮ್ಮ ಲಾಭಕ್ಕಾಗಿ ಬಳಕೆ ಮಾಡಿಕೊಂಡಿಲ್ಲ, ಮತ್ತೊಂದೆಡೆ ಅದನ್ನು ಮಾರಾಟ ಕೂಡ ಮಾಡಿಕೊಂಡಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ದಿದ್ರೆ ಆ ಹಣವನ್ನು ಏನಾದರೂ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ಆ ಹಣವನ್ನು ಬೇರೆ ಯಾರಿಗಾದರೂ ವರ್ಗಾವಣೆ ಮಾಡಿದ್ದಾರೆ ಅಂತಂದಾಗ ಅಲ್ಲಿ ಇಡಿ ಅಧಿಕಾರಿಗಳು ಬರಬೇಕಾಗುತ್ತೆ. PMLA ಆ್ಯಕ್ಟ್ ಅಲ್ಲಿ ಅಪ್ಲೈ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಆ ರೀತಿಯಾಗಿ ಆಗಿಲ್ಲ. ಯಾವಾಗ ಆರೋಪ ಕೇಳಿಬಂತು ಸೈಟ್ಗಳನ್ನು ಮರಳಿಸಿ ಕೊಟ್ಟಿದ್ದಾರೆ, ಆಯಿತು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮತ್ತೊಂದೆಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಇವತ್ತು ಇಡಿ ಅಧಿಕಾರಿಗಳಿಗೆ ಧಾರವಾಡ ಹೈಕೋರ್ಟ್ನಲ್ಲಿ ಪ್ರಮುಖವಾಗಿ ಹಿನ್ನಡೆ ಆಗೋದಕ್ಕೆ ಕಾರಣವಾಯಿತು. ಬಹುತೇಕ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ, ಒಂದೇ ಒಂದು ರೂಪಾಯಿ ಅಥವಾ ಒಂದು ಸಣ್ಣ ಪುಟ್ಟ ದುಡ್ಡೇನಾದರೂ ಅತ್ತಿಂದಿತ್ತ ಆಗಿದ್ರೂ ಕೂಡ PMLA ಆ್ಯಕ್ಟ್ ಅಡಿಯಲ್ಲಿ ಅನೇಕ ನಾಯಕರು ಅರೆಸ್ಟ್ ಆಗಿದ್ದರು. ದೆಹಲಿ CM ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಅದೇ ರೀತಿಯಾಗಿ ಜಾರ್ಖಂಡ್ನ CM, ಈ ರೀತಿಯಾಗಿ ಅನೇಕ CMಗಳೇ, ಅನೇಕ ಘಟಾನುಘಟಿ ನಾಯಕರೇ ಅರೆಸ್ಟ್ ಆಗಿಬಿಟ್ಟಿದ್ರು. ಇನ್ನು ಈ PMLA ಆ್ಯಕ್ಟ್ಗೆ ನಾನ್ ಬೇಲೇಬಲ್ ಅಫೆನ್ಸು ಅಂತಹ ಒಂದು ಕೇಸನ್ನು ಹಾಕಬೇಕಾದ್ರೆ ಏನಾದರೂ ಒಂದು ಕ್ಲೂ ಇರಬೇಕಲ್ವಾ? ಯಾವ ಕಾರಣಕ್ಕಾಗಿ ಹಾಕ್ತಾ ಇದ್ದೀವಿ, ಏನು ಎತ್ತ, ಅಥವಾ ಏನು ಆರೋಪ, ಅಥವಾ ಹಣ ವರ್ಗಾವಣೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಾಧಾರಗಳಿದೆಯಾ? ಇಂತಹದ್ದೇನೂ ಇಲ್ಲದೆ ಈ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಇಡಿ ಅಧಿಕಾರಿಗಳಿಗೆ ಇದೀಗ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ.